ಫುಲ್ ರೌಂಡ್ ಇದು ಮಾಡ್ಬೇಕಾದ್ರೆ ಅಲ್ಲಿ ನೋಡಕ್ ಬಂದವರಿಗೆ ತಲೆಗೆಲ್ಲ ಏಡಬೇಕು ಸರ್. ಅದೊಂದು ಪೊಲೀಸ್ ಅಷ್ಟೇ, ಅದನ್ನ ಅವಕಾಶ ಕೊಡಬೇಡ್ರಿ ಸರ್. ಯಾರೇ ತಮ್ಮ ಇಲಾಖೆ ಸಿಬ್ಬಂದಿ ಆಮೇಲೆ ಪೂರ್ತಿ ರಶ್ ಆಗ್ತದೆ. ಬಟ್ ಎಲ್ಲೆಲ್ಲಿ ಪ್ರಾರಂಭ ಮಾಡ್ತಾರಲ್ಲ ಅಲ್ಲೆಲ್ಲ ಸರ್ಕಾರ ಒಳಗೆ ಬರೋದು ತುರುಗು ಮಾಡ್ತಿರ್ತಾರೋ ಅದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತೀವಿ. ಏನ್ ಸರ್ ನಮ್ಮ ಕೃಷಿ ಮಾಡ್ತಾ ಇರೋದು ಪೊಲೀಸ್ ರಿಸ್ಟ್ರಿಕ್ಟ್ ಮಾಡ್ತಾ ಇದಾರೆ ಅಂತ ಕಾರ್ಯಕರ್ತರಿಗೂ ಹೇಳಿರಲ್ಲ ನೀವು. ಕೆಲವರು ಹೇಳಿ ಯೂಸ್ ಮಾಡ್ತಿರ್ತೀವಿ ಸರ್. ಅವ್ರು ಕೆಲವೊಂದ್ ಕಡೆ ಯಾರು ಹೇಳಿಲ್ಲ. ಇಲ್ಲ, ನೀವು ಹೇಳ್ಬೇಡ, ನಮ್ಮ ಎಲ್ಲರ ಜೊತೆ ಇರ್ತಿರ್ತದೆ. ಅದನ್ನ ರಿಸ್ಟ್ರಿಕ್ಷನ್ ಹಾಕಿದ್ದು ನಿಮ್ ಸೇಫ್ಟಿ ಸಲ ಬೇಕಾದ್ರೆ ರಿಸ್ಟ್ರಿಕ್ಷನ್ ಮಾಡ್ತೀವಿ. ನಮ್ಮ OSSation ಅದು ರಿಸ್ಟ್ರಿಕ್ಟ್ ಮಾಡ್ತೀವಿ. ಸರಿ, ಲೈಟ್ ಅರೇಂಜ್ಮೆಂಟ್ ಬಗ್ಗೆ ಹೇಳಿದ್ರು. ಲೈಟ್ ಅರೇಂಜ್ಮೆಂಟ್ ಅದು ಲೈಟ್ ಇದ್ರ ಸಲುವಾಗಿ ಹೇಳುತ್ತದೆ. ಡೆಫಿನೆಟ್ ಇವತ್ತು ಅವ್ರಿಗೆ ಲೆಟರ್ ಕಳಿಸ್ಕೊಡ್ತೀವಿ. ಕಳಿಸಿ ನಿಮಗೆ ಒಂದು ಸಲ ಸ್ಟೇಜ್ ಪ್ಲಾನ್ ಆದ ನಂತರ ಸಪರೇಟ್ ಕನೆಕ್ಷನ್ ವ್ಯವಸ್ಥೆ ಬಗ್ಗೆ ಮಾಡೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ. ಸ್ಟೇಜ್ ಸೈಜ್ ಮಾಡಿಸೋದ ಕೆಲವರಿಗೆ ಇನ್ನು ಯುವಕರಿದ್ದಾರೆ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದವರು ಅಂತವ್ರಿಗೆ ಎಲ್ಲರಿಗೂ ಕೂಡ ಅದನ್ನ ಒಂದೇ ಸೈಜ್ ಒಂದೇ ಇದು ಕೊಡೋ ಲೆಕ್ಕಕ್ಕೆ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ತಿದೀವಿ. ಅವ್ರು ಮಾಡಿದ್ದ ಮೀಟಿಂಗ್ ಮಾಡಿದ್ರೆ ನಾವು ಅದನ್ನ ಪರ್ಮಿಷನ್ ಕೊಡುವಲ್ಲ ಅಂತ ಈಗಾಗಲೇ ಕಮ್ಯುನಿಕೇಟ್ ಮಾಡೋದು ಎಲ್ಲ ವ್ಯವಸ್ಥೆ ಮಾಡಿದೀವಿ. ಜೊತೆಗೆ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ಏನ್ ಕಾನೂನು ರೀತಿಯಿಂದ ಕ್ರಮ ಜರುಗಿಸಬೇಕು ಕೇಸನ್ನು ಕೂಡ ಮಾಡಿದೀವಿ. ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು. ಮತ್ತು ಬರೋ ದಿನಗಳಲ್ಲಿ ಕೂಡ ಸುಮ್ಮನೆ ಮಲ್ಕಂಗನ ಕೆದರಿಸಿ ಮತ್ತೆ ಅವನು ಕೂಡ ಅಲರ್ಟ್ ಮಾಡ್ಲಾರ್ದಂಗೆ ಆಗ್ಬಾರ್ದಂತ ಒಂದು ಸದುದ್ದೇಶದಿಂದ ಕೆಲವೊಂದ್ಸಲ ಅದನ್ನ ಇದು ಮಾಡ್ತಿದೀವಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಮೊದಲನೇ ಸಲ 2006ರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡಿದಾಗ ಅದು ಪ್ಯಾರಲಲ್ ಆಗಿ ಕೂಡ ಆಗಿನ ಹೋಮ್ ಮಿನಿಸ್ಟರ್ R.R. ಪಾಟೀಲ್ ಎಲ್ಲ ಬಂದಿದ್ರು. ನೀವೆಲ್ಲ ಅತ್ಯಂತ ಜೋಶ್ನಾಗ ಎಲ್ಲ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳನ್ನ ನೀವೆಲ್ಲ ವೆಲ್ಕಮ್ ಮಾಡಿ ಸುಮಾರು